ಹೋಗಲಿಲ್ಲ ಅಂದರೆ ನಾವು ಡೇಟನ್ನು ಪ್ರಕಟಣೆ ಮಾಡ್ತೀವಿ. ಒಂದು ವಾರ ಕೊಟ್ಟಿದ್ದೀವಿ. ಅವತ್ತಿಂದ ಕೊಟ್ಟಿದ್ವಿ, ಇವತ್ತಿಂದ ಮತ್ತೊಂದು ವಾರ ಕೊಡ್ತಾ ಇದ್ದೀನಿ. ಬರೋ ಗುರುವಾರದೊಳಗೆ ಅವರು ನಿರ್ಗಮಿಸಲಿಲ್ಲದ್ರೆ ಸಾವಿರಾರು ಜನ ಹೋಗಿ ನಾವೇ ಕಳಿಸ್ತೀವಿ. ಈ ನಿಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಟ್ರಸ್ಟಿನ ಎಲ್ಲ ಸದಸ್ಯರು ಮತ್ತು ಮುಖಂಡರು, ಸಮಾಜದ ಮುಖಂಡರು ಇವತ್ತು ವಚನಾನಂದ ಸ್ವಾಮಿಯನ್ನು ಉಚ್ಚಾಟನೆಯನ್ನು ಮಾಡಲಾಗಿದೆ. ಇವತ್ತು ಉಚ್ಚಾಟನೆಯನ್ನು ಮಾಡಿದ ನಂತರವೂ ಕೂಡ ಯಾವುದೇ ಒಂದು ನೈತಿಕತೆ ಇಲ್ಲದೆ, ಸಮಾಜಕ್ಕೆ ಗೌರವವನ್ನು ಕೊಡದೆ, ಸಮಾಜದ ತೀರ್ಮಾನಕ್ಕೆ ಗೌರವಿಸದೆ ಇವತ್ತು ಸಮಾಜ ಒಡೆಯುವ ಕೆಲಸವನ್ನು ಮಾಡ್ತಿರುವಂಥ ಸ್ವಾಮೀಜಿಗೆ ಇವತ್ತು ಸಮಾಜ ಹೊರ ಹಾಕಿದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಯಾಕೆ ಈ ನಿರ್ಣಯವನ್ನು ನಾವು ತೆಗೆದುಕೊಂಡ್ವಿ, ಇದಕ್ಕೆ ಕಾರಣೀಕರ್ತರು ಯಾರು, ಇಷ್ಟೆಲ್ಲ ವಿದ್ಯಮಾನಗಳು ಆಗಲಿಕ್ಕೆ ಮೂಲ ಕಾರಣೀಕರ್ತರು ವಚನಾನಂದ ಸ್ವಾಮಿ. ನಿಮಗೆ 8 ವರ್ಷ ನಾವು ಸಮಾಜವನ್ನು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಏನು ವಿಶಾಲವಾಗಿ ಹರಡಿರೋಂಥ ಈ ಪಂಚಮಸಾಲಿ ಸಮಾಜವನ್ನು, ಸ್ವಾಭಿಮಾನಿ ಸಮಾಜವನ್ನು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗಬೇಕು, ಗುರುಗಳಾಗಿ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮಗೆ 2018ರಲ್ಲಿ ನಿಮ್ಮನ್ನೇ ಪೀಠಕ್ಕೆ ಕೂರಿಸಿದ ನಂತರ ನಿಮ್ಮ ಕಾರ್ಯಚಟುವಟಿಕೆ ಏನಾಯಿತು, ಇವತ್ತು ಯಾವ ರೀತಿ ನೀವು ನಡ್ಕೊತಾ ಇದ್ದೀರಿ, ಸಮಾಜವನ್ನು ಯಾವ ರೀತಿ ಬಳಸ್ಕೊತಾ ಇದ್ದೀರಿ, ಸಮಾಜದ ಭಾವನೆಯನ್ನು ಎಷ್ಟು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ, ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ, ಸಮಾಜದ ಏಳಿಗೆಗೆ ಏನು ನಿಮ್ಮ ಶ್ರಮ, ಏನು ನಿಮ್ಮ ಕೊಡುಗೆ, ಧಾರ್ಮಿಕ ಕಾರ್ಯಕ್ರಮಗಳು ಏನು, ಇವೆಲ್ಲವೂ ತಿಳಿದ ನಂತರ ನಿಮ್ಮದು ಯಾವುದೇ ರೀತಿ ನಾವು ನಿಮ್ಮನ್ನು ಕೂರಿಸಿದ ಉದ್ದೇಶ ಈಡೇರಲಿಲ್ಲ. ಇವತ್ತು ಸಮಾಜವನ್ನು ಒಡೆದು ಸಮಾಜದ ಜನರನ್ನು ಎತ್ತುಕಟ್ಟಿ ಇವತ್ತು ಅದನ್ನು ನೋಡಿ ನೀವು ಸಂತೋಷ ಪಡುವಂಥ ಪ್ರವೃತ್ತಿ ಉಳ್ಳಂಥ ನಿಮ್ಮ ವಚನಾನಂದ ಸ್ವಾಮಿ ಮಾನ ಮರ್ಯಾದೆ ಇದ್ದರೆ ಗೌರವಯುತವಾಗಿ ಹೊರಗೆ ಹೋಗಬೇಕು. ನಾನೊಬ್ಬ ಜವಾಬ್ದಾರಿಯುತ ಸಮಾಜದ ಮುಖಂಡನಾಗಿ ಆ ಒಂದು ಮಠದ ಆಗುಹೋಗುಗಳಲ್ಲಿ ಭಾಗಿಯಾಗಿ ಎಲ್ಲದನ್ನು ನೋಡಿ ಇವತ್ತು ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಭಕ್ತರು ಬೇಕು. ಇಷ್ಟು ದಿವಸ ನಿನಗೆಲ್ಲೋಗಿತ್ತಪ್ಪ ಭಕ್ತರು ಮಠಕ್ಕೆ ಬಂದರೆ ಯಾರಿಗೂ ಸಿಗದಂಗೆ ಬೇಡವಾದ ಕೆಲಸಗಳನ್ನು ಮಾಡಿಕೊಂಡು ಭಕ್ತರಿಗೆ ಅಲ್ಲಿ ಅವಕಾಶನೇ ಇಲ್ದಂಗೆ ನಡ್ಕೊಂತಿದ್ದ ಸ್ವಾಮೀಜಿ ಇವತ್ತು ನನಗೆ ಭಕ್ತರೇ ಎಲ್ಲ, ಟ್ರಸ್ಟ್ ಯಾವ ಲೆಕ್ಕಕ್ಕೂ ಇಲ್ಲ, ಇಲ್ಲಿವರೆಗೂ ನೋಡ್ಕೊಂಡಾರೆ ಯಾರು, ಟ್ರಸ್ಟು ಮತ್ತು ಸಮಾಜ ಬಾಂಧವರು, ಭಕ್ತರು. ಆ ಭಕ್ತರಿಗೆ ನೀವು ಬೆಲೆ ಕೊಡಲಿಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ನಡವಳಿಕೆ ಆಗಿರೋದ್ರಿಂದ ಈ ಕೂಡಲೇ ನಿರ್ಗಮಿಸಲಿಲ್ಲದ್ರೆ ಮುಂದಿನ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ದೊಂಬರಾಟ, ಇವತ್ತು ಆ ಮಠಕ್ಕೆ ಸಂಬಂಧ ಪಡಲಿಲ್ಲದಂಥವ್ರು ಸಮಾಜದವರೇ ಆಗಿರಬಹುದು, ಆದರೆ ಆ ಸಮಾಜದ ಆ ಮಠದ ಏಳಿಗೆಗಾಗಿ, ಆ ಸಮಾಜದ ಆ ಮಠದ ಒಂದು ಆಗುಹೋಗುಗಳಿಗಾಗಿ ಯಾವುದೇ ಒಂದು ಪಾತ್ರವಿಲ್ಲದಂಥ ವ್ಯಕ್ತಿಗಳನ್ನು ಇವತ್ತು ಎತ್ತುಕಟ್ಟಂಥ ಕೆಲಸವನ್ನು ಮಾಡ್ತಾ ಇದೆಯಾ? ನಿನ್ನ ಉದ್ದೇಶ ಏನು? ಇವತ್ತು ಇಷ್ಟು ದಿವಸ ಇಲ್ಲದ್ದು ಈಗ ಸಮಾಜದ ಬಗ್ಗೆ ನೀವು ವ್ಯಾಮೋಹ ಬಂದಿದೆನಾ? ಇವತ್ತು ಮಠದಲ್ಲಿ ಕುತ್ಕೊಂತೀನಿ, ನಾ ಮಠ ಬಿಟ್ಟು ಹೋಗಲ್ಲ ಅಂತ ಹೇಳ್ತೀರಾ?
ಹೋಗಲಿಲ್ಲ ಅಂದರೆ ನಾವು ಡೇಟನ್ನು ಪ್ರಕಟಣೆ ಮಾಡ್ತೀವಿ. ಒಂದು ವಾರ ಕೊಟ್ಟಿದ್ದೀವಿ. ಅವತ್ತಿಂದ ಕೊಟ್ಟಿದ್ವಿ, ಇವತ್ತಿಂದ ಮತ್ತೊಂದು ವಾರ ಕೊಡ್ತಾ ಇದ್ದೀನಿ. ಬರೋ ಗುರುವಾರದೊಳಗೆ ಅವರು ನಿರ್ಗಮಿಸಲಿಲ್ಲದ್ರೆ ಸಾವಿರಾರು ಜನ ಹೋಗಿ ನಾವೇ ಕಳಿಸ್ತೀವಿ. ಈ ನಿಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ.